ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಉಡುಪಿ ಅಂದಾಕ್ಷಣ ನೆನಪಿಗೆ ಬರುವುದೇ ಕೃಷ್ಣ ಮಠ. ಪ್ರತಿದಿನವೂ ಈ ಕೃಷ್ಣ ಮಠವು ತುಂಬಿ ತುಳುಕಲಿದೆ. ಅದರಲ್ಲೂ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಸಂಭ್ರಮ ಮನೆ ಮಾಡಿರುತ್ತೆ. ಬಾಲಕೃಷ್ಣನನ್ನ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತರು ಬರ್ತಾರೆ. ಕೃಷ್ಣನ ಬೀಡಿನಲ್ಲಿ ಉತ್ಸವ ಅದ್ದೂರಿಯಾಗಿ ಜರುಗುತ್ತೆ. ಆದ್ರೆ ನೀವು ಎಂದಾದ್ರೂ ಯೋಚನೆ ಮಾಡಿದ್ದೀರಾ? ಕೃಷ್ಣ ಹುಟ್ಟಿದ್ದು ದ್ವಾರಕೆಯಲ್ಲಿ, ಆದ್ರೆ ಆ ಬಾಲಕೃಷ್ಣನಿಗೂ ಉಡುಪಿಗೂ ಇರೋ ನಂಟೇನು? ದ್ವಾರಕೆಯಲ್ಲಿದ್ದ ಕೃಷ್ಣನ ವಿಗ್ರಹವು ಉಡುಪಿಗೆ ಬಂದಿದ್ದು ಹೇಗೆ ಅಂತ? ಭೀಕರ ಸುನಾಮಿಗೆ ಸಿಲುಕಿ ಇಡೀ ದ್ವಾರಕಾ ನಗರ ಮುಳುಗಿ ಹೋಗುತ್ತೆ. ಇದರಿಂದ ಅಲ್ಲಿದ್ದದ್ದೆಲ್ಲ ಕೊಚ್ಚಿಕೊಂಡು ಹೋದಾಗ ಶ್ರೀಕೃಷ್ಣನ ವಿಗ್ರಹವು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿತ್ತು. ಹಾಗಾದ್ರೆ ಅಲ್ಲಿ ಕೊಚ್ಚಿಕೊಂಡು ಹೋದ ಶ್ರೀಕೃಷ್ಣನ ವಿಗ್ರಹವೇ ಉಡುಪಿ ಕೃಷ್ಣನ? ಮಲ್ಪೆ ಬೀಚ್ ನಲ್ಲಿ ನಡೆದ ಆ ಮಹಾ ಪವಾಡವಾದ್ರೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವು ಶ್ರೀಕೃಷ್ಣನ ಭಕ್ತರಾಗಿದ್ರೆ ಕೃಷ್ಣನಿಗೆ ನಾನಾ ಹೆಸರುಗಳಿವೆ. ನಿಮಗೆ ಯಾವ ಹೆಸರು ಇಷ್ಟ ಅಂತ ಕಮೆಂಟ್ ಮಾಡಿ. ಹಾಗೂ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ವಿಡಿಯೋಗೆ ಲೈಕ್ ಕೊಡೋ ಮೂಲಕ ಕೃಷ್ಣನಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ. ರಾಣಿ ರುಕ್ಮಿಣಿ ಒಮ್ಮೆ ಶ್ರೀಕೃಷ್ಣನ ಬಳಿ ಒಂದು ಕೋರಿಕೆಯನ್ನ ಇಡ್ತಾಳೆ. ಅದೇನಂದ್ರೆ, ಹೇ ಕೃಷ್ಣ, ನಾನು ನಿನ್ನನ್ನು ಕಡಗೋಲು ಹಿಡಿದ ಬಾಲಕೃಷ್ಣನ ರೂಪದಲ್ಲಿ ಪೂಜಿಸಲು ಬಯಸ್ತಾ ಇದ್ದೇನೆ. ನಾನು ಪೂಜಿಸಬಹುದಾದ ಒಂದು ಮೂರ್ತಿಯನ್ನ ದಯವಿಟ್ಟು ನನಗೆ ಕೊಡುವಂತ ರುಕ್ಮಿಣಿ ಅತ್ಯಂತ ಸಂತೋಷದಿಂದ ಕೃಷ್ಣನನ್ನ ಕೇಳಿಕೊಳ್ತಾಳೆ. ಆಗ ಶ್ರೀಕೃಷ್ಣನು ವಿಶ್ವಕರ್ಮನಿಗೆ ವಿಗ್ರಹವನ್ನ ವಿನ್ಯಾಸಗೊಳಿಸುವ ಜವಾಬ್ದಾರಿಯನ್ನ ವಹಿಸ್ತಾನೆ. ಅವರು ಶ್ರೀಕೃಷ್ಣನ ರೂಪವನ್ನ ಶುದ್ಧ ಸಾಲಿಗ್ರಾಮ ಶಿಲೆಯಿಂದ ಕೆತ್ತುತ್ತಾರೆ. ಈ ಬಾಲಕೃಷ್ಣನ ಮುದ್ದಾದ ಮೂರ್ತಿಯನ್ನ ದ್ವಾರಕೆಯಲ್ಲಿ ನೂರಾರು ಭಕ್ತರು ಶ್ರೀಗಂಧ ಹಚ್ಚಿ ಪೂಜಿಸುತ್ತಿರುವಾಗ ಮೂರ್ತಿಯು ಸಂಪೂರ್ಣವಾಗಿ ಶ್ರೀಗಂಧದಿಂದ ಮುಚ್ಚಲ್ಪಟ್ಟಿತ್ತು. ಆದ್ರೆ ಶ್ರೀಕೃಷ್ಣನ ಯುಗದ ಅಂತ್ಯದಲ್ಲಿ ಸಂಭವಿಸಿದ ಮಹಾಪ್ರವಾಹದ ಪರಿಣಾಮವಾಗಿ ದ್ವಾರಕೆಯು ಸಮುದ್ರದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗುತ್ತೆ. ಇದೇ ವೇಳೆ ಶ್ರೀಕೃಷ್ಣನ ಶ್ರೀಗಂಧದ ವಿಗ್ರಹವು ಕೊಚ್ಚಿಕೊಂಡು ಹೋಗುತ್ತೆ. ಇದಾಗಿ ಶತಮಾನಗಳು ಉರುಳುತ್ತೆ. ಒಮ್ಮೆ ಹಡಗನ ನಡೆಸ್ತಾ ಇದ್ದ ನಾವಿಕನಿಗೆ ದ್ವೀಪದಲ್ಲಿ ಗಟ್ಟಿಯಾದ ಬಂಡೆ ಸಿಗುತ್ತೆ. ಅದನ್ನ ಆತ ಹಡಗನ ಸಮತೋಲನಗೊಳಿಸಲು ಬಂಡೆಯನ್ನ ಹಡಗಿಗೆ ಹಾಕೊಳ್ತಾನೆ. ಒಮ್ಮೆ ಅವನ ಹಡಗು ದಕ್ಷಿಣ ಭಾರತದ ಪರ್ಯಾಯ ದ್ವೀಪದ ಪಶ್ಚಿಮ ಕರಾವಳಿಯ ಆಚೆಯಲ್ಲೂ ಭೀಕರ ಚಂಡಮಾರುತವನ್ನ ಎದುರಿಸ್ತಾ ಇರಬೇಕಾದ್ರೆ ಸಂತ ಮಧ್ವಾಚಾರ್ಯರು ಮಲ್ಪೆ ಬೀಚ್ ನ ದಡದಲ್ಲಿ ಧ್ಯಾನವನ್ನ ಮಾಡ್ತಾ ಇದ್ರು. ಅವರು ಅಪಾಯವನ್ನ ಗ್ರಹಿಸಿ ಕೋಪಗೊಂಡ ಹವಾಮಾನವನ್ನ ಶಾಂತಗೊಳಿಸಲು ವಿಷ್ಣುವಿನ ಕರುಣೆಯನ್ನ ಬೇಡಿಕೊಳ್ತಾರೆ. ಇದರಿಂದ ಸುರಕ್ಷಿತವಾಗಿ ನೌಕಾಯಾನ ಮಾಡಿದ ನಂತರ ನಾವಿಕನು ಸಂತರ ಪಾದದ ಮೇಲೆ ಬಿದ್ದು ಕೃತಜ್ಞತೆಯ ಸಂಕೇತವಾಗಿ ಮುತ್ತು ಹವಳ ರತ್ನಗಳನ್ನು ತುಂಬಿದ್ದ ತನ್ನ ಹಡಗಿನಿಂದ ಏನನ್ನಾದರೂ ಸ್ವೀಕರಿಸಲು ವಿನಂತಿಸ್ತಾನೆ. ಆಗ ಸಂತ ಮಧ್ವಾಚಾರ್ಯರು ಹಡಗಿನಲ್ಲಿದ್ದ ಶ್ರೀಗಂಧದ ಬಂಡೆಯನ್ನ ಉಡುಗೊರೆಯಾಗಿ ಸ್ವೀಕರಿಸಲು ನಿರ್ಧಾರ ಮಾಡ್ತಾರೆ. ನಂತರ ಅವರು ಬಂಡೆಯನ್ನ ಒಡೆಯಲು ಮುಂದಾದಾಗ ಬಾಲಕೃಷ್ಣನ ವಿಗ್ರಹವು ಅದರಿಂದ ಸ್ವಲ್ಪ ಮಟ್ಟಿಗೆ ಹೊರಹೊಮ್ಮುತ್ತೆ. ರುಕ್ಮಿಣಿ ಪೂಜಿಸಿದ ಅದೇ ಬಾಲಕೃಷ್ಣನ ವಿಗ್ರಹವು ಇದು ಅಂತ ತಮ್ಮ ದಿವ್ಯ ದರ್ಶನದ ಮೂಲಕ ಅರಿತ ಮಧ್ವಾಚಾರ್ಯರು ಅಪಾರ ಆನಂದವನ್ನ ಅನುಭವಿಸುತ್ತಾರೆ. ಅವರು ಪ್ರಾರ್ಥನೆ ಮಾಡುತ್ತಿದ್ದ ತೀರದಿಂದ ಸುಮಾರು 4 ಕಿಲೋಮೀಟರ್ ದೂರದ ಉಡುಪಿಯಲ್ಲಿರುವ ತಮ್ಮ ಮಠಕ್ಕೆ ಅವರು ನಿಜವಾದ ಭಕ್ತಿಯ ಶ್ರೀಕೃಷ್ಣನ ವಿಗ್ರಹವನ್ನ ತರಲು ತಕ್ಷಣವೇ ನಿರ್ಧರಿಸಿ ಉಡುಪಿ ಮಠದಲ್ಲಿದ್ದು ಪೂಜೆಯನ್ನ ಸಲ್ಲಿಸುತ್ತಾರೆ. ಅಲ್ಲದೆ ಕೃಷ್ಣನ ಪೂಜೆಗಾಗಿ ಅಷ್ಟಮಠಾಧೀಶರನ್ನ ನೇಮಿಸುತ್ತಾರೆ. ಇನ್ನು ಸಾಮಾನ್ಯವಾಗಿ ಎಲ್ಲಾ ದೇವಾಲಯದಲ್ಲಿ ವಿಗ್ರಹವು ಪೂರ್ವಕ್ಕೆ ತಿರುಗಿರುತ್ತೆ. ಆದ್ರೆ ಉಡುಪಿಯಲ್ಲಿ ಪೂರ್ವಕ್ಕೆ ಬದಲಾಗಿ ಪಶ್ಚಿಮಕ್ಕೆ ಮುಖ ಮಾಡಿದೆ. ಇದರ ಹಿಂದೆಯೂ ಒಂದು ಕಥೆ ಇದೆ. 16ನೇ ಶತಮಾನದಲ್ಲಿ ಭಗವಂತನ ಕಟ್ಟ ಭಕ್ತರು ಕಾಗಿನೆಲೆಯ ಆದಿಕೇಶರಾಯನ ಭಕ್ತನಾದ ಕನಕದಾಸರು ಇಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಅವರಿಗೆ ಉಡುಪಿ ಶ್ರೀಕೃಷ್ಣನ ದರ್ಶನವನ್ನ ನಿರಾಕರಿಸಲಾಗುತ್ತೆ. ಪ್ರತಿಭಟನೆಯ ಸಂಕೇತವಾಗಿ ಅವರು ದೇವಾಲಯದ ಹಿಂಭಾಗದಲ್ಲಿ ತೀವ್ರ ಭಕ್ತಿಯಿಂದ ಕೃಷ್ಣನನ್ನ ಪ್ರಾರ್ಥಿಸಲು ಪ್ರಾರಂಭಿಸುತ್ತಾರೆ. ಆ ಭಕ್ತಿಗೆ ಭಾವಪರವಶನಾದ ಶ್ರೀಕೃಷ್ಣನು ಗೋಡೆಯಲ್ಲಿ ರಂಧ್ರವನ್ನ ಕೊರೆದು ವಿಗ್ರಹವನ್ನು ಪೂರ್ವ ಮತ್ತು ಪಶ್ಚಿಮಕ್ಕೆ ತಿರುಗಿಸುವುದರ ಮೂಲಕ ದರ್ಶನವನ್ನ ನೀಡುತ್ತಾರೆ. ಅಂದಿನಿಂದ ಈ ಕಿಂಡಿಯನ್ನ ಕನಕನ ಕಿಂಡಿ ಎಂದೇ ಕರೆಯಲಾಗ್ತಾ ಇದೆ. ಇನ್ನು ಈ ದೇವಾಲಯದ ವಿಶೇಷತೆ ಮತ್ತು ಇತಿಹಾಸವನ್ನು ನೋಡುವುದಾದ್ರೆ ಶ್ರೀಕೃಷ್ಣ ಮಠ ಅಥವಾ ಉಡುಪಿಯ ಆನಂದೇಶ್ವರ ದೇವಾಲಯವು ಸುಮಾರು 1000 ವರ್ಷಗಳಷ್ಟು ಹಳೆಯದಾದ ದೇವಾಲಯವಾಗಿದೆ. ಕೃಷ್ಣ ದೇವಾಲಯವು ಪ್ರತಿ ವರ್ಷ ಸಾವಿರಾರು ಭಕ್ತರನ್ನ ಆಕರ್ಷಿಸ್ತಾ ಇದೆ. ಮುಂಜಾನೆ 4 ಗಂಟೆಗೆ ಇಲ್ಲಿ ಕಹಳೆ ಪೂಜೆ ಪ್ರಾರಂಭವಾಗುತ್ತೆ. ರಾಮನವಮಿ, ದೀಪಾವಳಿ, ಕೃಷ್ಣ ಜನ್ಮಾಷ್ಟಮಿ, ಹನುಮಾನ್ ಜಯಂತಿ, ಸಂಪೋತ್ಸವ ಅಥವಾ 7 ಉತ್ಸವ ಮತ್ತು ಪಾರಾಯಣ ಉತ್ಸವವನ್ನ ಇಲ್ಲಿ ಬಹಳ ಸಡಗರದಿಂದ ಆಚರಿಸಲಾಗುತ್ತೆ. ಉಡುಪಿ ಕೃಷ್ಣ ಮಠ
ಮಠವು ಉಡುಪಿ ಸಾಹಿತ್ಯದ ರೂಪವಾದ ದಾಸಧನಸ್ಸಿನ ಮೂಲವಾಗಿದೆ. ಪ್ರತಿ 2 ವರ್ಷಗಳಿಗೊಮ್ಮೆ ಆಡಳಿತ ಮತ್ತು ದೇವಾಲಯದ ಕೊಡುಗೆಗಳನ್ನ 8 ಮಠಗಳಲ್ಲಿ ತಿರುಗುವ ಆಧಾರದ ಮೇಲೆ ನಿರ್ವಹಿಸಲಾಗುತ್ತೆ. ಉಡುಪಿ ಕೃಷ್ಣ ದೇವಾಲಯವು ಪುರಾಣಗಳ ಭಂಡಾರವಾಗಿದೆ. ಈ ದೇವಾಲಯವು 13ನೇ ಶತಮಾನದಲ್ಲಿ ವೈಷ್ಣವ ಜಗದ್ಗುರು ಮತ್ತು ವೇದಾಂತ ದ್ವೈತ ಶಾಲೆಯ ಸಂಸ್ಥಾಪಕ ಶ್ರೀಮಧ್ವಾಚಾರ್ಯರು ಸ್ಥಾಪಿಸಿದ್ರು. ಇನ್ನು ಕರ್ನಾಟಕದ ಉಡುಪಿ ಮಠದಲ್ಲಿ ಪ್ರತಿನಿತ್ಯ ಸಾವಿರಾರು ಭಕ್ತರಿಗೆ ಉಚಿತವಾಗಿ ನೀಡುವ ಅನ್ನದಾನವು ಅಲ್ಲಿನ ಅತ್ಯುನ್ನತ ಸಂಪ್ರದಾಯಗಳಲ್ಲಿ ಒಂದಾಗಿದೆ. ಈ ಆಹಾರವು ಪವಿತ್ರವಾಗಿದ್ದು ಉಡುಪಿ ಶ್ರೀಕೃಷ್ಣ ದೇವಾಲಯದಲ್ಲಿ ಬಾಲಕೃಷ್ಣನ ಒಂದು ಕೈಯಲ್ಲಿ ಬೆಣ್ಣೆಯನ್ನ ಹಿಡಿದು ಪೂಜಿಸುವ ಭಗವಾನ್ ಕೃಷ್ಣನ ಆಶೀರ್ವಾದವಾಗಿದೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ನೀಡುವ ಈ ಪ್ರಸಾದಕ್ಕಾಗಿ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಅದೆಷ್ಟೋ ಸಮಯ ಕಾಯ್ತಾರೆ. ಯಾರೇ ಉಡುಪಿ ಕೃಷ್ಣ ದರ್ಶನವನ್ನ ಪಡೆಯಲು ಹೋದ್ರೂ ಸಹ ಅಲ್ಲಿ ಅವರು ಶ್ರೀಕೃಷ್ಣನ ಪ್ರಸಾದವನ್ನ ಸ್ವೀಕರಿಸದೆ ಹಾಗೆ ಬರೋದಿಲ್ಲ. ಕೃಷ್ಣನ ಪವಿತ್ರ ಸನ್ನಿಧಾನವಾದ ಈ ದೇವಸ್ಥಾನವು ಪ್ರಸಾದಕ್ಕೆ ಹೆಸರುವಾಸಿಯಾದ ದೇವಸ್ಥಾನವಾಗಿದೆ. ಉಡುಪಿ ಶ್ರೀಕೃಷ್ಣ ದೇವಾಲಯವು 3 ಪ್ರತ್ಯೇಕ ಭೋಜನ ಶಾಲೆಗಳನ್ನ ಹೊಂದಿದೆ. ಪರ್ಯಾಯ ಸ್ವಾಮಿಯ ಅಡಿಗೆ 2.5 ವರ್ಷಗಳ ಕಾಲ ದೇವಸ್ಥಾನದ ಮುಖ್ಯಸ್ಥರಾಗಿರುವ ಮಠಾಧೀಶರಿಗೆ ಇರುತ್ತೆ. ಮೌಹಾನಿತ ಅತಿಥಿಗಳು ಬ್ರಾಹ್ಮಣರು, ವಿದ್ವಾಂಸರು ಮತ್ತು ದಾನಿಗಳಿಗೆ ಮೃಷ್ಟಾನ ಎಂದು ಕರೆಯಲ್ಪಡುವ 2ನೇ ಭೋಜನ ಶಾಲೆ ಇದೆ. ಈ ಜನರಿಗೆ ಇಲ್ಲಿ ಆಹಾರವನ್ನ ನೀಡಲಾಗುತ್ತೆ. ಸಾಮಾನ್ಯ ಭೋಜನ ಶಾಲೆಯಲ್ಲಿ ಸಾರ್ವಜನಿಕರಿಗೆ ಆಹಾರವನ್ನ ನೀಡಲಾಗುತ್ತೆ. ಪ್ರತಿದಿನ ಸುಮಾರು 5,000 ಜನರು ದೇವಸ್ಥಾನದಿಂದ ನೀಡುವ ಪ್ರಸಾದವನ್ನ ಸೇವಿಸುತ್ತಾರೆ. ಹಬ್ಬಗಳು ಮತ್ತು ವಿಶೇಷ ದಿನಗಳಂತಹ ಪ್ರಮುಖ ಧಾರ್ಮಿಕ ಕಾರ್ಯಗಳ ಸಮಯದಲ್ಲಿ ಭಕ್ತರ ಸಂಖ್ಯೆ 30,000 ಅಥವಾ ಅದಕ್ಕಿಂತ ಹೆಚ್ಚಾಗಿರುತ್ತೆ. ಈ ಎಲ್ಲಾ ಭಕ್ತ ವೃಂದಗಳಿಗೂ ಉಡುಪಿ ದೇವಸ್ಥಾನದಲ್ಲಿ ಪ್ರಸಾದ ಊಟ ಇದ್ದೇ ಇರುತ್ತೆ. ಬಾಳೆ ಎಲೆಯ ಮೇಲೆ ಊಟ ಬಡಿಸಲಾಗುತ್ತೆ. ಊಟವನ್ನ 30 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಮುಗಿಸಲಾಗುತ್ತೆ. ಇನ್ನು ಪ್ರಮುಖ ಆಚರಣೆ ಎಂದರೆ ಇಲ್ಲಿ ಸಾಕಷ್ಟು ಜನರು ಎಲೆಯನ್ನಾಗಲಿ ತಟ್ಟೆಯನ್ನಾಗಲಿ ಬಳಸದೆ ಕೇವಲ ಖಾಲಿ ನೆಲದ ಮೇಲೆ ಊಟ ಮಾಡುವುದನ್ನ ನೋಡಬಹುದು. ಇದು ವಿಚಿತ್ರವೆನಿಸಿದ್ರೂ ಸಹ ಇಲ್ಲಿ ನಡೆಯುವ ನಂಬಿಕೆಯಾಗಿದೆ. ಪ್ರತಿನಿತ್ಯ ಸಾವಿರಾರು ಭಕ್ತರಿಗೆ ಉಚಿತವಾಗಿ ನೀಡುವ ಅನ್ನದಾನವು ಅಲ್ಲಿನ ಅತ್ಯುನ್ನತ ಸಂಪ್ರದಾಯಗಳಲ್ಲಿ ಒಂದಾಗಿದೆ. ಈ ಆಹಾರವು ಪವಿತ್ರವಾಗಿದ್ದು ಉಡುಪಿ ಶ್ರೀಕೃಷ್ಣ ದೇವಾಲಯದಲ್ಲಿ ಬಾಲಕೃಷ್ಣನ ಒಂದು ಕೈಯಲ್ಲಿ ಬೆಣ್ಣೆಯನ್ನ ಹಿಡಿದು ಪೂಜಿಸುವ ಭಗವಾನ್ ಕೃಷ್ಣನ ಆಶೀರ್ವಾದವಾಗಿದೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ನೀಡುವ ಈ ಪ್ರಸಾದಕ್ಕಾಗಿ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಅದೆಷ್ಟೋ ಸಮಯ ಕಾಯ್ತಾರೆ. ಯಾರೇ ಉಡುಪಿ ಕೃಷ್ಣ ದರ್ಶನವನ್ನ ಪಡೆಯಲು ಹೋದ್ರೂ ಸಹ ಅಲ್ಲಿ ಅವರು ಶ್ರೀಕೃಷ್ಣನ ಪ್ರಸಾದವನ್ನ ಸ್ವೀಕರಿಸದೆ ಹಾಗೆ ಬರೋದಿಲ್ಲ. ಕೃಷ್ಣನ ಪವಿತ್ರ ಸನ್ನಿಧಾನವಾದ ಈ ದೇವಸ್ಥಾನವು ಪ್ರಸಾದಕ್ಕೆ ಹೆಸರುವಾಸಿಯಾದ ದೇವಸ್ಥಾನವಾಗಿದೆ. ನೋಡಿದ್ರಲ್ಲ, ದ್ವಾರಕೆಯಿಂದ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬಾಲಕೃಷ್ಣನ ವಿಗ್ರಹ ಹೇಗೆ ಬಂದಿತ್ತು ಹಾಗೂ ಕೃಷ್ಣ ಮಠದ ಇತಿಹಾಸವನ್ನ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.